10.6 ಮೀಟರ್ ಉದ್ದದ ಏಣಿ ಒಂದು ಗೋಡೆಯಿಂದ ಹೊರಗಿಸಲಾಗಿದೆ. ಅದು ನೆಲದೊಂದಿಗೆ 30 ಡಿಗ್ರಿ ಕೋನವನ್ನು ರಚಿಸುತ್ತದೆ. ಆ ಏಣಿ ಗೋಡೆಯ ಮೇಲೆ ಎಷ್ಟು ಎತ್ತರದವರೆಗೆ ತಲುಪುತ್ತದೆ ಕೇಳ್ಯಾರ. ನೋಡ್ರಿ ಇದು ಹೈಟ್ ಅಂತ ಆ ಏಣಿ ಏನ್ ಮಾಡ್ಯಾರ ಈ ಟೈಪ್ ವಾರೆಯಾಗಿ ನಿಂದ್ರಸ್ಯಾರ. ಇಲ್ಲಿ ಅದು ಆಂಗಲ್ 30 ಡಿಗ್ರಿ ಮಾಡ್ತೈತಿ. ಇದ್ರ ಹೈಟ್ ಕೊಟ್ಟರು 10.6 ಮೀಟರ್ ಅಂತಂದ. ಇದು ಆಂಗಲ್ ಒಳಗ ಇದು 1 ಆದ್ರೆ ಇದು √3 ಆಕತಿ. ಅಂದ್ರ √3 ಸ್ಕ್ವೇರ್ ಪ್ಲಸ್ 1 ಸ್ಕ್ವೇರ್ ಇಸ್ ಈಕ್ವಲ್ ಟು ಏನಾಗುತ್ತೆ ಇದು ಎಕ್ಸ್ ಅಂತ ತಗೊಂತೀನಿ. ಅಂದ್ರೆ ಎಕ್ಸ್ ಸ್ಕ್ವೇರ್ ವ್ಯಾಲ್ಯೂ ಏನಾಗುತ್ತೆ ಇದು √3 ಅಂದ್ರೆ 3 ಆಗುತ್ತೆ. ಇದು ಪ್ಲಸ್ ಎಕ್ಸ್ ಸ್ಕ್ವೇರ್ ಇಸ್ ಈಕ್ವಲ್ ಟು 4 ಆಗುತ್ತೆ. ಎಕ್ಸ್ ರೇಷಿಯೋ ಏನಾಗುತ್ತೆ 2 ಆಗುತ್ತೆ. ಇದು 2 ಆದ್ರೆ 2 ವ್ಯಾಲ್ಯೂ ಕೊಟ್ಟಾರ. ಇಲ್ಲಿ 2 ವ್ಯಾಲ್ಯೂ 10.6 ಮೀಟರ್ ಕೊಟ್ಟಾರ. 1 ವ್ಯಾಲ್ಯೂ ಏನಾಗುತ್ತೆ ಇದು 5.3 ಮೀಟರ್ ಬರ್ತೈತಿ. ಅಂದ್ರೆ ನಮಗೆ ಏನ್ ಕೇಳ್ಯಾರ ಈ ಹೈಟ್ ಎಷ್ಟು ಬರ್ತೈತಿ ಅಂತ ಕೇಳ್ಯಾರ. ಹೈಟ್ ಏನಾಕತಿ 5.3 ಮೀಟರ್ ಆಕತಿ. ಆಪ್ಷನ್ ಡಿ ಇಲ್ಲಿ ಕರೆಕ್ಟ್ ಆನ್ಸರ್ ಆಗುತ್ತೆ. ಎ ಒಬ್ಬನೇ ಒಂದು ಕೆಲಸವನ್ನು 57 ಗಂಟೆಯಲ್ಲಿ ಮಾಡ್ತಾನೆ. ಅಂದ್ರೆ ಎ ಎಷ್ಟತ್ತಿಲ್ಲಿ 57 ಆತ. ಬಿ ಮತ್ತು ಸಿ ಇಬ್ರು ಸೇರಿ ಒಂದು ಕೆಲಸನ 28 ಗಂಟೆಗಳಲ್ಲಿ ಮಾಡ್ತಾರೆ. ಅಂದ್ರೆ ಯಾರು ಬಿ ಮತ್ತು ಸಿ ಸೇರಿ ಎಷ್ಟು 28 ಗಂಟೆಗಳಲ್ಲಿ. ಮತ್ತೆ ಎ ಮತ್ತು ಸಿ ಇಬ್ರು ಸೇರಿ ಅದನ್ನ 19 ಗಂಟೆಗಳಲ್ಲಿ ಮಾಡ್ತಾರೆ. ಎ ಮತ್ತು ಸಿ ಸೇರಿ ಎಷ್ಟು 19 ಗಂಟೆಗಳಲ್ಲಿ ಮಾಡ್ತಾರೆ. ಬಿ ಒಬ್ಬನ ಆ ಕೆಲಸ ಮಾಡಕ ಎಷ್ಟು ಟೈಮ್ ತಗೊಂತಾರ ಅಂತ ಕೇಳ್ಯಾರ. LCM ಎಷ್ಟಾಗತ್ತೆ 1596 ಆಗುತ್ತೆ. 57 28 28 57 19 84 ಆಯ್ತು. ಏದೇನಾತಿಲ್ಲ 28 ಆತ. ಇಲ್ಲೇ ಸಿ ಎಷ್ಟಾಗತ್ತೆ ಸಿ ಇದೆ 84 ಮೈನಸ್ 28 ಮಾಡಿದ್ರೆ ಸಿ ಇದೆ 56 ಆಕತಿ. ಬಿ ಎಷ್ಟಾಗತ್ತೆ ಇಲ್ಲಿ 57ರಾಗ ಮೈನಸ್ 56 ಮಾಡಿದ್ರೆ 1 ಬಿ ಎಫಿಷಿಯನ್ಸಿ ಆಕತಿ. ಟೈಮ್ ಎಷ್ಟು ತಗೊಂತೈತಿ 1596 ಡಿವೈಡ್ ಬೈ 1 ಮಾಡಿದ್ರೆ 1596 ಗಂಟೆ ತಗೊಂತೈತಿ. ಅಂದ್ರೆ ಆಪ್ಷನ್ ಸಿ ಇಲ್ಲಿ ಕರೆಕ್ಟ್ ಆನ್ಸರ್ ಆಗುತ್ತೆ. ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಇಲ್ಲ ಸಬ್ಸ್ಕ್ರೈಬ್ ಮಾಡ್ರಿ, ಮತ್ತೆ ಹಂಗ ಲೈಕ್ ಮಾಡ್ರಿ, ಶೇರ್ ಮಾಡ್ರಿ. ಹಂಗ ನಮ್ಮ ಟೆಲಿಗ್ರಾಮ್ ಚಾನಲ್ ಜಾಯ್ನ್ ಆಗ್ರಿ. 20 ಡ್ಯುಯಲ್ ಡೆಸ್ಕ್ಗಳು ಮತ್ತು 12 ಕುರ್ಚಿಗಳನ್ನು 79,600ಕ್ಕೆ ಖರೀದಿಸಲಾಗಿದೆ. ಒಂದು ಡ್ಯುಯಲ್ ಡೆಸ್ಕ್ ನ ಸರಾಸರಿ ಬೆಲೆ 3,500 ರೂಪಾಯಿ ಆಗಿದ್ರೆ ಒಂದು ಕುರ್ಚಿಯ ಸರಾಸರಿ ಬೆಲೆ ಎಷ್ಟಂತ ಕೇಳ್ಯಾರ. ನೋಡ್ರಿ 20 ಡೆಸ್ಕ್ ಪ್ಲಸ್ 12 ಚೇರ್ ಟೋಟಲ್ ಅಮೌಂಟ್ ಎಷ್ಟಾಗುತ್ತೆ 79,600 ಆಗೈತಿ. ಇಲ್ಲಿ ಒಂದು ಡೆಸ್ಕ್ ಇಂದ 3,500 ಐತಿ. ಟೋಟಲ್ 20 ಡೆಸ್ಕ್ ಇಂದ ಎಷ್ಟಾಗುತ್ತೆ ಅಮೌಂಟ್ ಇದು 70,000 ಆಕತಿ. ಅಂದ್ರೆ ಇಲ್ಲಿ 12 ಚೇರಿಂದ ಎಷ್ಟಾಗುತ್ತೆ 79,000ದಾಗ ಇಲ್ಲಿ 79,600 ಒಳಗೆ 70,000 ರೂಪಾಯಿ ಮೈನಸ್ ಮಾಡಿದ್ರೆ 9,600 12 ಚೇರಿನ ವ್ಯಾಲ್ಯೂ ಆಗತ್ತೆ. ಒಂದ್ ಚೇರಿನ ವ್ಯಾಲ್ಯೂ ಏನಕತಿ 12 9,600 ಮಾಡಿದ್ರೆ 800 ರೂಪಾಯಿ ಒಂದು ಚೇರಿನ ವ್ಯಾಲ್ಯೂ ಆಗತ್ತೆ. ಅಂದ್ರೆ ಆಪ್ಷನ್ ಬಿ ಇಲ್ಲಿ ಕರೆಕ್ಟ್ ಆನ್ಸರ್ ಆಗುತ್ತೆ. 1,680 ಮತ್ತು ವರ್ಷಕ್ಕೆ 4% ಸರಳ ಬಡ್ಡಿ ದರದಲ್ಲಿ 2,100 ಆಗಲು ಎಷ್ಟು ವರ್ಷಗಳು ಬೇಕಂತ ಕೇಳ್ತಾರ. ಇಲ್ಲಿ ಇಂಟ್ರೆಸ್ಟ್ ಎಷ್ಟಾಗುತ್ತೆ 420 ರೂಪಾಯಿ ಇಂಟ್ರೆಸ್ಟ್ ತೀಜು ಕೊಟ್ಟು ಪ್ರಿನ್ಸಿಪಲ್ ಇಂಟು ರೇಟ್ ಕಂಡುಹಿಡಿಬೇಕು. ರೇಟ್ ಕೊಟ್ಟ 4% ಟೈಮ್ ಕಂಡುಹಿಡಿಬೇಕು ಡಿವೈಡೆಡ್ ಬೈ ಇಲ್ಲಿ ಎಷ್ಟಾಯ್ತು 100 ಆಯ್ತು. 0 ಕ್ಯಾನ್ಸಲ್ ಆಕತಿ. ಇಲ್ಲಿ ಟಿ ಇಸ್ ಈಕ್ವಲ್ ಟು 4,200 ಡಿವೈಡೆಡ್ ಬೈ 168 ಇಂಟು 4 ಆಗುತ್ತೆ. ಇದೆಷ್ಟಾಗುತ್ತೆ 168 ಇಂಟು 4 ಮಾಡಿದ್ರೆ ಟೈಮ್ ಇಲ್ಲಿ 6.25 ವರ್ಷ ಬರ್ತೈತಿ. ಅಂದ್ರೆ ಆಪ್ಷನ್ ಸಿ ಕರೆಕ್ಟ್ ಆನ್ಸರ್ ಆಗುತ್ತೆ. ಒಬ್ಬ ವ್ಯಕ್ತಿ ತನ್ನ ಆದಾಯದ 40% ಉಳಿತಾಯ ಮಾಡ್ತಾನೆ. ಅವನ ಖರ್ಚು 480 ರೂಪಾಯಿ ಆಗಿದ್ರೆ ಅವನ ಒಟ್ಟು ಆದಾಯ ಎಷ್ಟಂತ ಕೇಳ್ಯಾರ. ನೋಡ್ರಿ ಇನ್ಕಮ್ 100 ಇತ್ತು ಅಂದ್ರೆ ಅವ್ರ ಖರ್ಚು 60 ರೂಪಾಯಿ ಮಾಡಿದ್ರೆ ಉಳಿದಿದ್ದ 40 ರೂಪಾಯಿ ಆಗತ್ತೆ. 60 ವ್ಯಾಲ್ಯೂ ಎಷ್ಟು ಕೊಟ್ಟು 480 ಅಂದ್ರೆ ಇಂಟು 8 ಮಾಡಿದ್ರೆ ಇನ್ಕಮ್ ಇಂಟು 8 ಮಾಡಿದ್ರೆ ಅಂದ್ರೆ ಎಷ್ಟಾಗುತ್ತೆ ಇನ್ಕಮ್ 800 ರೂಪಾಯಿ ಆಗುತ್ತೆ. ಆಪ್ಷನ್ ಎ ಇಲ್ಲಿ ಕರೆಕ್ಟ್ ಆನ್ಸರ್ ಆಗುತ್ತೆ. ಒಬ್ಬ ಅಂಗಡಿಕಾರನ ತನ್ನ ವಸ್ತುಗಳನ್ನ ಖರೀದಿ ಬೆಲೆಗಿಂತ X% ಹೆಚ್ಚು ಬೆಲೆಗೆ ಗುರುತಿಸಿ ನಂತರ 16% ರಿಯಾಯಿತಿಯಲ್ಲಿ ಮಾರ್ತಾನೆ. ಅವನು 68% ಲಾಭ ಗಳಿಸಿದರೆ X ಮೌಲ್ಯವನ್ನು ಕಂಡುಹಿಡಿರಿ ಅಂತ ಕೇಳ್ಯಾರ. ನೋಡ್ರಿ ಕಾಸ್ಟ್ ಪ್ರೈಸ್ 100 ರೂಪಾಯಿ ಇತ್ತು ಅಂದ್ರೆ ಮಾರ್ಕ್ ಪ್ರೈಸ್ ಏನಾಗತ್ತೆ X% ಜಾಸ್ತಿ ಆಗಿ 100 ಪ್ಲಸ್ X ಆಗತ್ತೆ. ಸೆಲ್ಲಿಂಗ್ ಪ್ರೈಸ್ ಏನಾಗತ್ತೆ ಇಲ್ಲಿ 68% ಪ್ರಾಫಿಟ್ ಆಗೈತೆ. ಕಾಸ್ಟ್ ಪ್ರೈಸ್ 100 ಐತಿ ಅಂದ್ರೆ 68% ಪ್ರಾಫಿಟ್ ಅಂದ್ರೆ ಸೆಲ್ಲಿಂಗ್ ಪ್ರೈಸ್ 168 ಆಗತ್ತೆ. ಇಲ್ಲಿ ಸೆಲ್ಲಿಂಗ್ ಪ್ರೈಸ್ ಇಸ್ ಈಕ್ವಲ್ ಟು ಮಾರ್ಕ್ ಪ್ರೈಸ್ ಇಂಟು ಪರ್ಸೆಂಟೇಜ್ ಆಫ್ ಡಿಸ್ಕೌಂಟ್ ಆಗತ್ತೆ. ಸೆಲ್ಲಿಂಗ್ ಪ್ರೈಸ್ 168 ಐತಿ. ಮಾರ್ಕ್ ಪ್ರೈಸ್ 100 ಪ್ಲಸ್ X. ಡಿಸ್ಕೌಂಟ್ ಎಷ್ಟು ಕೊಟ್ಟನ ಇಲ್ಲಿ ಡಿಸ್ಕೌಂಟ್ 16% ಕೊಟ್ಟನ ಅಂದ್ರೆ 84 ಡಿವೈಡೆಡ್ ಬೈ 100 ಆಗುತ್ತೆ. ಇದು 84 ಒಂದೇ 84 ಎರಡ್ಲೆ 200 ಇಸ್ ಈಕ್ವಲ್ ಟು 100 ಪ್ಲಸ್ X ಆಗುತ್ತೆ. X ಇಸ್ ಈಕ್ವಲ್ ಟು ಏನಾಗುತ್ತೆ 100 ಬರ್ತೈತಿ. ಅಂದ್ರೆ ಆಪ್ಷನ್ ಎ ಕರೆಕ್ಟ್ ಆನ್ಸರ್ ಆಗುತ್ತೆ. ಒಂದು ಲೋಹದ ಘನಗೋಳದ ವ್ಯಾಸ 42 ಸೆಂಟಿಮೀಟರ್ ಆಗಿದೆ. ಅದನ್ನು ಕರಗಿಸಿ ಒಂದು 0.6 ಸೆಂಟಿಮೀಟರ್ ವ್ಯಾಸದ ಅಡ್ಡ ಮಟ್ಟದ ತಂತಿಯಾಗಿ ರೂಪಿಸಲಾಗಿದೆ. ಆ ತಂತಿಯ ಉದ್ದವನ್ನ ಕಂಡುಹಿಡಿರಿ ಅಂತ ಕೇಳ್ಯಾರ. ನೋಡ್ರಿ ಇಲ್ಲಿ ಸ್ಪಿಯರ್ ರೇಡಿಯಸ್ ಏನಾಗುತ್ತೆ ಇಲ್ಲಿ ಡಯಾಮೀಟರ್ ಕೊಟ್ಟರೆ 42 ಸೆಂಟಿಮೀಟರ್, ಡಯಾಮೀಟರ್ ಅರ್ಧ ರೇಡಿಯಸ್ ಆಗತ್ತೆ ಅಂದ್ರೆ 21 ಸೆಂಟಿಮೀಟರ್ ಆತ. ಆಮೇಲೆ ವೈರ್ ರೇಡಿಯಸ್ ಎಷ್ಟಾಗತ್ತೆ ಇಲ್ಲಿ 0.6 ಸೆಂಟಿಮೀಟರ್ ಕೊಟ್ಟು ಅರ್ಧ ಮಾಡಿದ್ರೆ 0.3 ರೇಡಿಯಸ್ ಆತ. ಇಲ್ಲಿ ಬರೀ ವಾಲ್ಯೂಮ್ ಚೇಂಜ್ ಆಗತ್ತೆ. ವಾಲ್ಯೂಮ್ ಆಫ್ ಸ್ಪಿಯರ್ ಇಸ್ ಈಕ್ವಲ್ ಟು ಏನಾಗುತ್ತೆ ವಾಲ್ಯೂಮ್ ಆಫ್ ವೈರ್ ಆಕತಿ. ಇದ್ರ ವಾಲ್ಯೂಮ್ ಆಫ್ ಸ್ಪಿಯರ್ ಫಾರ್ಮುಲಾ ಏನಾಗತ್ತೆ 4/3 πr³ ಆಕತಿ. ವಾಲ್ಯೂಮ್ ಆಫ್ ಸ್ಪಿಯರ್ ಏನಾಗತ್ತೆ
ಪೈ ಆರ್ ಸ್ಕ್ವೇರ್ ಆಕತಿ. ಪೈ ಪೈ ಕ್ಯಾನ್ಸಲ್ ಮಾಡೋಣ. ಇಲ್ಲಿ 4/3 ಆರ್ ವ್ಯಾಲ್ಯೂ 21 ಐತಿ. 21 ಇಂಟು 21 ಇಲ್ಲಿ ಆರ್ ಸ್ಕ್ವೇರ್ ಏನೈತಿ 0.3 ಇಂಟು ಹೈಟ್ ಕಂಡು ಹಿಡಬೇಕು. ಇಲ್ಲಿ ಡಿವೈಡ್ ಬೈ 100 ಆಕತಿ. ಪಾಯಿಂಟ್ ತೆಗೆದ್ರೆ 3 7 3 7 3 7 21 ಆಯ್ತು. ಇಲ್ಲಿ ಎಚ್ ವ್ಯಾಲ್ಯೂ ಎಷ್ಟಾಗುತ್ತೆ? ಇದು 1,37,200 ರೂಪಾಯಿ ಆಗುತ್ತೆ. ಇದು ಸೆಂಟಿಮೀಟರ್ ಆಗೈತಿ. ಮೀಟರ್ ಕನ್ವರ್ಟ್ ಮಾಡಕ್ ಡಿವೈಡೆಡ್ ಬೈ 100 ಮಾಡಿದ್ರೆ ಇದು ಏನಾಗುತ್ತೆ? ಡಿವೈಡೆಡ್ ಬೈ 100 ಮಾಡಿದ್ರೆ 1,372 ಮೀಟರ್ ಆಗತ್ತೆ. ಅಂದ್ರೆ ಆಪ್ಷನ್ ಸಿ ಇಲ್ಲಿ ಕರೆಕ್ಟ್ ಆನ್ಸರ್ ಆಗುತ್ತೆ. 2 ಪುರುಷರು ಅಥವಾ 9 ಮಹಿಳೆಯರು ಒಂದು ಕೆಲಸನ 14 ದಿನದಾಗ ಮುಗಿಸಬಹುದು. 2 ಪುರುಷರು 9 ದಿನ ಕೆಲಸ ಮಾಡಿಬಿಡ್ತಾರ. ಉಳಿದ ಕೆಲಸವನ್ನು 9 ದಿನದಾಗ ಮುಗಿಸಕ ಎಷ್ಟು ಮಹಿಳೆಯರು ಅಗತ್ಯವಿದೆ ಅಂತ ಕೇಳ್ಯಾರ. ನೋಡ್ರಿ 2 ಮೆನ್ ಇಸ್ ಈಕ್ವಲ್ ಟು 9 ವುಮೆನ್ ಅಂದ್ರೆ 6 ಅಂತ ಕೊಟ್ರೆ ಅಥವಾ ಅಂತ ಕೊಟ್ರೆ ಈಕ್ವಲ್ ಆಕತಿ. ಒಬ್ಬ ಮನುಷ್ಯ ಏನಕತ್ತ 4.5 ವುಮೆನ್ಗೆ ಈಕ್ವಲ್ ಆಕನ. ಇಲ್ಲಿ ನೋಡ್ರಿ ಟೋಟಲ್ ವರ್ಕ್ ಏನಕತಿ 14 ಇಂಟು 9 ಇದನ್ನ ಮಲ್ಟಿಪ್ಲೈ ಮಾಡಿದ್ವಿ ಅಂದ್ರೆ 126 ಟೋಟಲ್ ವರ್ಕ್ ವುಮೆನ್ಸ್ ಮಾಡೋದ್ರೊಳಗೆ ಬರ್ತೈತಿ ಇದು. ಆಮೇಲೆ ನೋಡ್ರಿ ವರ್ಕ್ ಡನ್ ಬೈ 2 ಪುರುಷರು ಎಷ್ಟ್ ಆಕತಿ? ಇಲ್ಲಿ ಒಬ್ಬ ಪುರುಷನ 4.5 ವುಮೆನ್ ಆಕತಿ. ಇಬ್ಬರದ್ ಏನಕತಿ? ಇಬ್ಬರು ಮೆನ್ ಅದ ವರ್ಕ್ 9 ವುಮೆನ್ ಅದಾಕತಿ. ಅಂದ್ರೆ ಇಂಟು ಅವ್ರು ಎಷ್ಟ್ ದಿನ ಕೆಲಸ ಮಾಡ್ತಾರೆ? 9 ದಿನ 81 ಆತಿಲ್ಲಿ. ಹಂಗಾರ ಉಳಿದ ಕೆಲಸ 9 ದಿನ ಮಾಡಕ ಎಷ್ಟು ಮಹಿಳೆಯರು ಬೇಕಂತ ಕೇಳ್ಯಾರ. ಟೋಟಲ್ ವರ್ಕ್ 126 ಆತ. ಇಲ್ಲಿ 2 ದಿನದ ಕೆಲಸ ಎಷ್ಟು? 81 ಆತ. ಉಳಿದ ಕೆಲಸ ಎಷ್ಟು? 9 ದಿನ ಮಾಡ್ತಾರ ಅಂದ್ರೆ ಎಕ್ಸ್ ಮಹಿಳೆಯರು ಬೇಕು. ಈ ಸೈಡ್ ಹೋದ್ರೆ ಉಳಿದಿದ್ದೆಷ್ಟು? 126 81 ಹೋದ್ರೆ 45 ಉಳಿತೈತಿ. ಅಂದ್ರೆ 9x ಆತ. ಎಕ್ಸ್ ಇಸ್ ಈಕ್ವಲ್ ಟು 5 ಜನ ಮಹಿಳೆಯರು ಬೇಕಾಕಾರ. ಆಪ್ಷನ್ ಬಿ ಇಲ್ಲಿ ಕರೆಕ್ಟ್ ಆನ್ಸರ್ ಆಗುತ್ತೆ. ಒಂದು ಮ್ಯೂಸಿಕ್ ಸೆಟ್ ನ ಬೆಲೆ 8,000 ರೂಪಾಯಿ ಆಗೈತಿ. ಅದರ ಬೆಲೆಯನ್ನು 12% ಕಡಿಮೆ ಮಾಡಲಾಗುತ್ತೆ ಮತ್ತು ನಂತರ 20% ಹೆಚ್ಚಿಸಲಾಗುತ್ತದೆ. ಅದರ ಹೊಸ ಬೆಲೆ ಏನಂತ ಕೇಳ್ಯಾರ. ನೋಡ್ರಿ ಅದರ ಅಮೌಂಟ್ 8,000 ಐತಿ. ಮೊದಲಾಕ 12% ಕಡಿಮೆ ಮಾಡಿದ್ರೆ ಅಂದ್ರೆ ಎಷ್ಟಾಗತ್ತೆ? 88 ರೂಪಾಯಿ 100 ಆತ. ಆಮೇಲೆ 20% ಜಾಸ್ತಿ ಆಗೈತೆ ಅಂದ್ರೆ ಏನಾಗುತ್ತೆ? 1/5 ಫ್ರಾಕ್ಷನ್ ಆಗುತ್ತೆ. ಜಾಸ್ತಿ ಆಗೈತೆ ಅಂದ್ರೆ 6/5 ಆತು. 20 ಕ್ಯಾನ್ಸಲ್ 5 1 5 16 16 ಇಂಟು 88 ಇಂಟು 6 ಮಾಡಿದ್ರೆ 8,448 ರೂಪಾಯಿ ಆಗುತ್ತೆ. ಆಪ್ಷನ್ ಬಿ ಇಲ್ಲಿ ಕರೆಕ್ಟ್ ಆನ್ಸರ್ ಆಗುತ್ತೆ. ಚಾನಲ್ ಸಬ್ಸ್ಕ್ರೈಬ್ ಇಲ್ಲ ಸಬ್ಸ್ಕ್ರೈಬ್ ಮಾಡ್ರಿ ಮತ್ತು ಹಂಗೆ ಲೈಕ್ ಮಾಡ್ರಿ, ಶೇರ್ ಮಾಡ್ರಿ. 2 ವಿಭಾಗಗಳು ಎ ಮತ್ತು ಬಿ ಇರುವ ಒಂದು ತರಗತಿಯಲ್ಲಿ ಕ್ರಮವಾಗಿ 22 ಮತ್ತು 44 ವಿದ್ಯಾರ್ಥಿಗಳು ಅದಾರ ಅಂತ ನೋಡ್ರಿ. ಎದಾಗ 22 ಜನ ಅದಾರ, ಬಿ ದಾಗ 44 ಜನ ಅದಾರ. ವಿಭಾಗ ಎ ಸರಾಸರಿ ತೂಕ 40 kg ಅಂದ್ರೆ ಇದ್ರದ್ದು ಎಷ್ಟತ್ತು? 40 kg ಆತ. ಮತ್ತು ವಿಭಾಗ ಬಿ ಯ ಸರಾಸರಿ ತೂಕ 34 kg ಅಂತ ಇದ್ರು 34 kg ಆತ. ಸಂಪೂರ್ಣ ತರಗತಿಯ ಸರಾಸರಿ ತೂಕವನ್ನ ಕಂಡುಹಿಡ್ರಿ ಅಂತ ಕೇಳಿದ್ರೆ ಇದ್ರ ಟೋಟಲ್ ವೇಟ್ ಆಗತ್ತೆ 880 ಆಗುತ್ತೆ. ಬಿ ಕ್ಲಾಸ್ ಇಂದ ಎಷ್ಟಾಗುತ್ತೆ? ಟೋಟಲ್ 1,496 ಆಗುತ್ತೆ. ಇವೆರಡು ಕ್ಲಾಸಿನ ಸಮ್ ಎಷ್ಟಾಗುತ್ತೆ? ಟೋಟಲ್ 2,376 ಆಕತಿ. ಸರಾಸರಿ ಏನಕತಿ? 2,376 ಡಿವೈಡೆಡ್ ಟೋಟಲ್ ಜನ ಎಷ್ಟು ಆಕಾರ? 22 ಪ್ಲಸ್ 44 66 ಆಕತಿ. ಸರಾಸರಿ ಎಷ್ಟು ಬರ್ತೈತಿ? 36 ಬರ್ತೈತಿ. ಆಪ್ಷನ್ ಬಿ ಇಲ್ಲಿ ಕರೆಕ್ಟ್ ಆನ್ಸರ್ ಆಗುತ್ತೆ. ಆಶೀಶ್ನ ತಿಂಗಳ ವೇತನ 11,000 ರೂಪಾಯಿ ಆಗೈತಿ. ಅವನು ಮನೆ ಬಾಡಿಗೆ 4,000 ರೂಪಾಯಿ ಮತ್ತು ಬಿಲ್ಗಳಿಗೆ 1,500 ಖರ್ಚು ಮಾಡ್ತಾನೆ. ಉಳಿದ ಮೊತ್ತವೇ ಅವನ ತಿಂಗಳ ಉಳಿತಾಯ. ಅವನ ಜನ್ಮದಿನ ತಿಂಗಳಲ್ಲಿ ಅವನು ತನ್ನ ಎಲ್ಲಾ ತಿಂಗಳ ಉಳಿತಾಯವನ್ನು ಜನ್ಮದಿನ ಆಚರಣೆ ಖರ್ಚು ಮಾಡ್ತಾನೆ ಎಂದು ಕಂಡು ಅವನ ವಾರ್ಷಿಕ ಉಳಿತಾಯ ಎಷ್ಟು ಅಂತ ಕೇಳ್ಯಾರ. ನೋಡ್ರಿ ಒಂದ್ ವರ್ಷದಾಗ ಬರ್ತ್ಡೇ ಬರೋದು ಎಷ್ಟು? 1 ತಿಂಗಳು ಅಂದ್ರೆ ಅವ ಟೋಟಲ್ ಆಗಿ 11 ತಿಂಗಳ ಸೇವ್ ಮಾಡ್ತಾನೆ. ಇಲ್ಲಿ ಒಂದ್ ತಿಂಗಳಿಗೆ ಖರ್ಚು ಇನ್ಕಮ್ 11,000 ಐತಿ. ಖರ್ಚು ಎಷ್ಟು ಮಾಡ್ತಾನೆ? 4,000 ಪ್ಲಸ್ 1,500 ಮಾಡಿದ್ರೆ 5,500 ರೂಪಾಯಿ ಖರ್ಚು ಮಾಡ್ತಾನೆ. ಉಳಿದೆಷ್ಟು ಒಂದ್ ಕಡೆ 5,500 ಒಂದ್ ತಿಂಗಳಿಗೆ ಸೇವ್ ಮಾಡ್ತಾನೆ. ಹಂಗಾರ 11 ತಿಂಗಳಿಗೆ ಎಷ್ಟು ಸೇವ್ ಮಾಡ್ತಾನೆ? 5,500 ಇಂಟು 11 ಮಾಡಿದ್ರೆ 60,500 ರೂಪಾಯಿ ಒಂದು ವರ್ಷಕ್ಕೆ ಸೇವ್ ಮಾಡ್ತಾನೆ. ಆಪ್ಷನ್ ಬಿ ಇಲ್ಲಿ ಕರೆಕ್ಟ್ ಆನ್ಸರ್ ಆಗುತ್ತೆ. 5 ಅಂಗಿಗಳು ಮತ್ತು 7 ಪ್ಯಾಂಟ್ಗಳ ಒಟ್ಟು ಬೆಲೆ 6,150 ರೂಪಾಯಿ ಐತಿ. ಅಂದ್ರೆ 5 ಶರ್ಟ್ ಪ್ಲಸ್ 7 ಪ್ಯಾಂಟ್ ಈಸ್ ಈಕ್ವಲ್ ಟು ಎಷ್ಟೈತಿ? 6,150 ರೂಪಾಯಿ ಐತಿ. 3 ಅಂಗಿಗಳ ಬೆಲೆ 4 ಪ್ಯಾಂಟ್ಗಳ ಬೆಲೆಗೆ ಸಮ ಐತಿ. ಅಂದ್ರೆ 3 ಶರ್ಟ್ ಈಸ್ ಈಕ್ವಲ್ ಟು 4 ಪ್ಯಾಂಟ್ ಐತಿ. ಶರ್ಟ್ ವ್ಯಾಲ್ಯೂ ಏನಾಗುತ್ತೆ? 4/3 ಪ್ಯಾಂಟ್ ಆಗ್ತಿಲ್ಲ. ಅಂದ್ರೆ ಈ ಶರ್ಟ್ ವ್ಯಾಲ್ಯೂನ ಈ ಇಕ್ವೇಶನ್ ಆಗಿ ಹಾಕ್ತೀನಿ. ಅಂದ್ರೆ 5 ಇಂಟು 4/3 ಪ್ಯಾಂಟ್ ಪ್ಲಸ್ 7 ಪ್ಯಾಂಟ್ ಈಸ್ ಈಕ್ವಲ್ ಟು 6,150 ಆಗತಿ. 3 LCM ತಗೊಂಡು ಇಲ್ಲಿ ಇದು 20p ಪ್ಲಸ್ ಇಲ್ಲಿ ಇಂಟು 3 ಮಾಡಿದ್ರೆ 21p ಈಸ್ ಈಕ್ವಲ್ ಟು 6,150 ಇಂಟು 3 ಆಕತಿ. ಟೋಟಲ್ ಎಷ್ಟಾಗುತ್ತೆ? ಇದು ಟೋಟಲ್ 41p ಈಸ್ ಈಕ್ವಲ್ ಟು 6,150 ಇಂಟು 3 ಆಗತಿ. 41 40 150 ಆಯ್ತು. ಒಂದು ಪ್ಯಾಂಟಿನ ವ್ಯಾಲ್ಯೂ ಎಷ್ಟಾಯ್ತು? 450 ರೂಪಾಯಿ ಆಯ್ತು. ಆಮೇಲೆ ಶರ್ಟ್ ವ್ಯಾಲ್ಯೂ ಕಂಡು ಶರ್ಟ್ ವ್ಯಾಲ್ಯೂ ಏನಕತಿ? ಇಲ್ಲಿ ಈ 450 ಈ ಇಕ್ವೇಶನ್ ಅಂದ್ರೆ 5s ಪ್ಲಸ್ 7p ಈಸ್ ಈಕ್ವಲ್ ಟು 6,150 ಒಳಗೆ ಪಿ ವ್ಯಾಲ್ಯೂ ಹಾಕೋಣ. ಅಂದ್ರೆ 5s ಈಸ್ ಈಕ್ವಲ್ ಪ್ಲಸ್ 450 ಇಂಟು 7 ಮಾಡಿದ್ರೆ ಎಷ್ಟಾಗತ್ತೆ? ಇದು 3,150 ಆಗುತ್ತೆ. ಈಸ್ ಈಕ್ವಲ್ ಟು 6,150 ಆಯ್ತು. 5s ಈಸ್ ಈಕ್ವಲ್ ಟು ಏನತ್ತೆ? 3,000 ಆಯ್ತು. ಒಂದು ಶರ್ಟಿನ ವ್ಯಾಲ್ಯೂ ಎಷ್ಟಾಗುತ್ತೆ?
600 ಆಕತಿ. ಹಂಗಾದ್ರೆ ನಮ್ಗೆ 2 ಅಂಗಿಗಳು 2 ಪ್ಯಾಂಟ್ಗಳು ಬೆಲೆ ಎಷ್ಟಾಗುತ್ತೆ ಅಂತ ಕೇಳ 2 ಶರ್ಟಿಗೆ ಎಷ್ಟು 1200 ಆಗುತ್ತೆ. 2 ಪ್ಯಾಂಟಿಗೆ ಎಷ್ಟಾಗುತ್ತೆ 1 ಪ್ಯಾಂಟಿಗೆ 450 2ಕ್ಕೆ 900 ರೂಪಾಯಿ ಆಗುತ್ತೆ. ಟೋಟಲ್ ಎಷ್ಟಾಗುತ್ತೆ ಇದು 2100 ರೂಪಾಯಿ ಆಗುತ್ತೆ. ಆಪ್ಷನ್ ಬಿ ಇಲ್ಲಿ ಕರೆಕ್ಟ್ ಆನ್ಸರ್ ಆಗುತ್ತೆ. ಅಭಿಜಿತ್ ತನ್ನ ಸಾಮಾನ್ಯ ವೇಗದ 2/5 ಭಾಗದ ವೇಗದಲ್ಲಿ ನಡೆಯುವಾಗ ಗಮ್ಯಸ್ಥಾನ ತಲುಪಲು 48 ನಿಮಿಷ ತಡವಾಗುತ್ತೆ. ಅವನು ತನ್ನ ಮನೆಯಿಂದ ಗಮ್ಯಸ್ಥಾನದ ಸಾಗಲು ಸಾಮಾನ್ಯವಾಗಿ ತೆಗೆದುಕೊಳ್ಳುವ ಸಮಯ ಎಷ್ಟು ಅಂತ ಕೇಳಿದ್ರೆ ಅವ್ನು ನಾರ್ಮಲ್ ಆಗಿ ಹೋದ್ರೆ 5 ಸ್ಪೀಡ್ನಾಗ ಹೋಗ್ತಾನ. ಅವ ಸ್ಪೀಡ್ ಚೇಂಜ್ ಮಾಡಿದ್ರೆ ಎಷ್ಟಾಗತ್ತೆ 2 ಆಕತಿ. ಇದು ಸ್ಪೀಡ್ ರೇಷಿಯೋ ಆಯ್ತು. ಟೈಮ್ ರೇಷಿಯೋ ಇದ್ರದ್ದು ರಿವರ್ಸ್ ಐತಿ ಅಂದ್ರೆ 2:5 ಆಯ್ತು. ಎರಡ್ರದ್ದು ಎಷ್ಟು ಜಾಸ್ತಿ ಐತಿ ಇಲ್ಲಿ 3 ಜಾಸ್ತಿ ಐತಿ. ಈ ತಡವಾಗಿ ಹೋಗೋದು ಟೈಮ್ ಇದು ಎಷ್ಟು ಐತಿ ಇಲ್ಲಿ 48 ನಿಮಿಷ ಅಂದ್ರೆ 16 3 48 ಆಯ್ತು. ಹಂಗಾರ ನಾರ್ಮಲ್ ಆಗಿ ಹೋಗೋದು ಎಷ್ಟು 16 × 2 ಮಾಡಿದ್ರವ 32 ನಿಮಿಷದೊಳಗೆ ಹೋಗ್ತಾನ. ಆಪ್ಷನ್ ಡಿ ಇಲ್ಲಿ ಕರೆಕ್ಟ್ ಆನ್ಸರ್ ಆಗುತ್ತೆ. ಒಂದು ಘನಾಕಾರದ ನೀರಿನ ಟ್ಯಾಂಕ್ ನ ಸಾಮರ್ಥ್ಯ 70,000 ಲೀಟರ್ ಆಗೈತಿ. ಅದ್ರ ಉದ್ದ 4 ಮೀಟರ್ ಮತ್ತು ಆಳ 10 ಮೀಟರ್ ಆಗಿದ್ರೆ ಟ್ಯಾಂಕ್ ನ ಅಗಲ ಎಷ್ಟು ಅಂತ ಕೊಟ್ರೆ ಇದು 70,000 ಲೀಟರ್ನಾಗ ಕೊಟ್ಟಿದ್ದು ನಾವು ಮೀಟರ್ನಾಗ ಕನ್ವರ್ಟ್ ಮಾಡಕ /1000 ಮಾಡಿದ್ರೆ ಏನಾಗತಿ 70 ಮೀಟರ್ ಕ್ಯೂಬ್ ಆಕತಿ. ಅಂದ್ರೆ ಲೆಂತ್ ಇಂಟು ಬ್ರೆಡ್ತ್ ಇಂಟು ಹೈಟ್ ಈಜುಕೊಟ್ಟು ಏನಾಗತ್ತೆ ಇದು ವಾಲ್ಯೂಮ್ ಆಗುತ್ತೆ. ವಾಲ್ಯೂಮ್ಗೂ ಎಷ್ಟು ಬಂತು 70 ಬಂದೈತಿ. ಇಲ್ಲಿ ಲೆಂತ್ ಎಷ್ಟೈತಿ 4 ಐತಿ. ಬ್ರೆಡ್ತ್ ಕಂಡು ಹಿಡಿಬೇಕು 10 ಈಜುಕೊಟ್ಟು ಎಷ್ಟೈತಿ 70. ಬ್ರೆಡ್ತ್ ಈಜುಕೊಟ್ಟು 70 / 40 ಮಾಡಿದ್ರೆ ಎಷ್ಟು ಬರ್ತೈತಿ 1.75 ಮೀಟರ್ ಬರ್ತೈತಿ. ಆಗಲ್ಲ 1.75 ಆಪ್ಷನ್ ಸಿ ಇಲ್ಲಿ ಕರೆಕ್ಟ್ ಆನ್ಸರ್ ಆಗುತ್ತೆ. ತನ್ನ ಸಾಮಾನ್ಯ ವೇಗದ 2/5 ಭಾಗ ವೇಗದಲ್ಲಿ ನಡೆಯುವಾಗ ಅಭಿಜಿತ್ ಗಮ್ಯಸ್ಥಾನ ತಲುಪಲು 18 ನಿಮಿಷ ತಡವಾಗುತ್ತೆ. ಅವನು ತನ್ನ ಮನೆಯಿಂದ ಗಮ್ಯಸ್ಥಾನ ಸಾಗಲು ಸಾಮಾನ್ಯವಾಗಿ ತೆಗೆದುಕೊಳ್ಳುವ ಸಮಯ ಎಷ್ಟು ಅಂತ ಕೇಳಿದ್ರೆ ನಾರ್ಮಲ್ ಆಗಿ ಸ್ಪೀಡ್ ಒಂದ್ ಎಷ್ಟು ಇರ್ತೈತಿ 5 ಇರ್ತೈತಿ. ಚೇಂಜ್ ಆದ್ರೆ ಒಂದು ಸ್ಪೀಡ್ ಎಷ್ಟಾಗತಿ 2 ಆಕತಿ. ಅಂದ್ರೆ ಟೈಮ್ ರೇಷಿಯೋ ಏನಾಗತ್ತೆ ರಿವರ್ಸ್ ಆಗತಿ. 2:5 ಆಯ್ತು. ಎಷ್ಟು ಜಾಸ್ತಿ ಆಯ್ತು ಇಲ್ಲಿ 3 ಜಾಸ್ತಿ. ಅಂದ್ರೆ ಟೈಮ್ ಎಷ್ಟು ಜಾಸ್ತಿ 18 ನಿಮಿಷ ತಗೊಂತ ನಾನು 3 ಆಗಲಿ 18 ಆಯ್ತು. ನಾರ್ಮಲ್ ಆಗಿ ಹೋದ್ರೆ ಎಷ್ಟಾಗತ್ತೆ ಇಂಟು 2 ಮಾಡಿದ್ರೆ 12 ನಿಮಿಷ ತಗೊಂತಾನ. ಅಂದ್ರೆ ಆಪ್ಷನ್ ಬಿ ಕರೆಕ್ಟ್ ಆನ್ಸರ್ ಆಗುತ್ತೆ. ಚಾನಲ್ ಸಬ್ಸ್ಕ್ರೈಬ್ ಇಲ್ಲ ಅಂತ ಸಬ್ಸ್ಕ್ರೈಬ್ ಮಾಡ್ರಿ ಮತ್ತೆ ಲೈಕ್ ಮಾಡ್ರಿ ಶೇರ್ ಮಾಡ್ರಿ. 2 ಸಮಕೇಂದ್ರ ವೃತ್ತಗಳ ವ್ಯಾಸಾರ್ಧ ಕ್ರಮವಾಗಿ 10 ಸೆಂಟಿಮೀಟರ್ ಮತ್ತು 26 ಸೆಂಟಿಮೀಟರ್ ಆಗಿವೆ. ಸಣ್ಣ ವೃತ್ತಕ್ಕೆ ಸ್ಪರ್ಶಿಸುವಾಗಿರುವ ದೊಡ್ಡ ವೃತ್ತದ ಜೆಯ ಉದ್ದವನ್ನ ಕಂಡಿಡ್ರಿ ಅಂತ ಜಾವಿದ್ದ ಕಂಡಿಡ್ರಿ ಅಂತ ಕೇಳಿದ್ರೆ ನೋಡ್ರಿ ಇದು ಒಂದು ಸರ್ಕಲ್ ಇನ್ನೊಂದು ಸರ್ಕಲ್ ಏನಾಗುತ್ತೆ ದೊಡ್ಡದಾಗುತ್ತೆ. ಇದರದ ರೇಡಿಯಸ್ ಎಷ್ಟೈತಿ 10 ಸೆಂಟಿಮೀಟರ್ ಐತಿ. ಹಿಂಗಾರ ಇದ್ರ ರೇಡಿಯಸ್ ಎಷ್ಟೈತಿ 26 ಸೆಂಟಿಮೀಟರ್. ಹಂಗಾರ ನಮ್ಗೆ ಇದ್ರದ್ದು ಲೆಂತ್ ಏನಾಗತ್ತೆ ಅಂತ ಕೇಳಿದ್ರೆ ಈ ಜಾದ್ ಇದ್ರ ಟೋಟಲ್ ಏನಿರ್ತೈತಿ L ಇರ್ತೈತಿ ಲೆಂತ್ ಅಂದ್ರೆ ಇದು L/2 ಆಗುತ್ತೆ. ಇದು L/2 ಆಗುತ್ತೆ. ನೋಡ್ರಿ ಇಲ್ಲಿ ಏನಾಗುತ್ತೆ 26 ಸ್ಕ್ವೇರ್ = 10 ಸ್ಕ್ವೇರ್ ಪ್ಲಸ್ L/2 ಹೋಲ್ ಸ್ಕ್ವೇರ್ ಆಗುತ್ತೆ. ಇದು ಎಷ್ಟಾಗುತ್ತೆ 676 - 100 = L/2 ಹೋಲ್ ಸ್ಕ್ವೇರ್ ಆಗುತ್ತೆ. 576 = L/2 ಹೋಲ್ ಸ್ಕ್ವೇರ್. L/2 ಏನಾಗುತ್ತೆ 24 ಆಗುತ್ತೆ. L ವ್ಯಾಲ್ಯೂ ಏನಾಗುತ್ತೆ 48 ಸೆಂಟಿಮೀಟರ್ ಬರ್ತೈತಿ ಲೆಂತ್. ಆಪ್ಷನ್ ಡಿ ಇಲ್ಲಿ ಕರೆಕ್ಟ್ ಆನ್ಸರ್ ಆಗುತ್ತೆ.